ಮೈಕಲ್ ಏನು ಒಳಗಡೆ ಅಷ್ಟೇನು ಮಿಸ್ ಮಾಡ್ಕೋತಾ ಇಲ್ಲ ಈಶಾನಿನ. ಈಶಾನಿ ಹೊರಗೋದ್ಮೇಲೆ ಮೈಕಲ್ ಗೇಮ್ ತುಂಬ ಬೆಟರ್ ಆಯಿತು. ಇದನ್ನು ಸುದೀಪ್ ಸರ್ ಕೂಡ ಹೇಳಿದ್ದಾರೆ. ಮೈಕಲ್ ಮೊದಲು ಏನಾಗ್ತಾ ಇತ್ತು, ಬರೀ ಅಲ್ಲೇ ಇರೋನು, ಮನೆಯವ್ರ ಜೊತೆ ಎಲ್ಲ ಅವನು ಮಾತಾಡ್ತಾ ಇರಲಿಲ್ಲ, ಇನ್ನೇನೋ ಆಗ್ತಾ ಇರಲಿಲ್ಲ. ಆಮೇಲೆ ಯಾವುದೋ ಒಂದು ಟಾಸ್ಕ್ ವಿಷಯದಲ್ಲೂ ತುಂಬ ತೊಂದರೆ ಆಯಿತು. ಅವರಿಬ್ಬರು ಉಸ್ತುವಾರಿ ಮಾಡ್ತಾಯಿದ್ರು, ಇವಳೇನೋ ಇದು ಮಾಡಬೇಕಾಯಿತು. ಸೊ ಅದೆಲ್ಲ ಬಿಟ್ಟು ಈಗ ಅವನು ಆರಾಮಾಗಿದ್ದಾನೆ, ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾನೆ. ಸೊ ಅದೇ ಹೇಳುತ್ತೆ ಅವರ ಇದ್ರ ಬಗ್ಗೆ. ಆ್ಯಂಡ್ ಈಶಾನಿನೂ ಹೊರಗಡೆ ಖುಷಿಯಾಗಿದ್ದಾಳೆ, ಸಾಂಗ್ಸ್ ಮಾಡ್ತಾ ಇದ್ದಾಳೆ, ಅವಳು ಫ್ರೀ ಬರ್ಡ್ ಆಗಿದ್ದಾಳೆ. ಸೊ ಆಮೇಲೆ ನನಗೆ ಬೇರೆಯವರ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ ಮ್ಯಾಮ್. ಅದೊಂಥರ ಮೂಗು ತೋರಿಸ್ದಂಗೆ ಅನಿಸುತ್ತೆ. ಈಗ ಹೇಗೆ ನಮ್ಮ ಇದ್ರ ಬಗ್ಗೆ ಬೇರೆಯವ್ರು ಮಾತಾಡೋದು ನನಗೆ ಮನೆಯಲ್ಲಿ ಬಿಗ್ ಬಾಸ್ ಮನೇಲಿರೋರು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಯಾರಾದರೂ ಮಾತಾಡಿದ್ರೆ ನಾನು ಹೇಗೆ ಸ್ನ್ಯಾಪ್ ಆಗ್ತಾ ಇದ್ನೋ ಹಾಗೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಬಾರ್ದಲ್ವ. ನಾನು ಒಬ್ರನ್ನ ಹೇಗೆ ಟ್ರೀಟ್ ಮಾಡ್ತೀನೋ, ನನ್ನನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನೋ ಅವ್ರನ್ನ ಹಾಗೆ ಟ್ರೀಟ್ ಮಾಡಬೇಕು. ಸೊ